ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಂತರಾಜ್ ಅಂತೇಳಿ. ಐ ಆಮ್ ಎ ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಸೊ ನಾನಿವತ್ತು ಬಂದಿರೋದು ಫಂಕ್ಷನ್ಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಸೊ ಫಂಕ್ಷನ್ಸ್ ಅಂದರೆ ಏನು? ಇಫ್ ದ ರಿಲೇಷನ್ ಎಫ್ ಫ್ರಮ್ ಎ ಟು ಬಿ is said to be a function if every element of set A has one and only one image in set B. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ದ ಫಂಕ್ಷನ್. ಸೊ ಏನು ಹೇಳ್ತಿದ್ದೀವಿ ಇಲ್ಲಿ, ಎ ಸೆಟ್ಟಲ್ಲಿ ಇರೋ ಎಲಿಮೆಂಟ್ಸಿಗೆ ಒಂದೇ ಒಂದು ಇಮೇಜ್ ಇರಬೇಕು ಬಿ ಸೆಟ್ಟಲ್ಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ ಒಂದು ಎಕ್ಸಾಂಪಲ್ ತೊಗೊತೀನಿ. ಆ್ಯರೋ ಡಯಾಗ್ರಾಮ್, ದಿಸ್ ಈಸ್ ಕಾಲ್ಡ್ ಆಸ್ ಆ್ಯರೋ ಡಯಾಗ್ರಾಮ್ ಆರ್ ಅರೇ ಡಯಾಗ್ರಾಮ್ ಅಂತ ಕರಿತೀವಿ. ಇದನ್ನು ಎ ಸೆಟ್, ಇದನ್ನು ಬಿ ಸೆಟ್ ಅಂತ ತೊಗೊತೀನಿ. ಎ ಸೆಟ್ಟಲ್ಲಿ 1 2 3 ಎಲಿಮೆಂಟ್ಸ್ ತೊಗೊತಿದ್ದೀನಿ, ಬಿ ಸೆಟ್ಟಲ್ಲಿ 4 5 6 ತೊಗೊತಿದ್ದೀನಿ. ಸೊ ಈಗ ಒನ್ನಿಂದ ನಾನು 4ಗೆ ಮ್ಯಾಪಿಂಗ್ ಮಾಡ್ತಿದ್ದೀನಿ. ಮ್ಯಾಪಿಂಗ್ ಅಂದರೆ ಏನಿಲ್ಲ, ಒನ್ ಎಲಿಮೆಂಟಿಗೆ ಏನು ಆ್ಯರೋ ಮಾರ್ಕ್ ಶೋ ಆಗಿದೆಲ್ಲ ಇದನ್ನು ಮ್ಯಾಪಿಂಗ್ ಅಂತ ಕರಿತೀವಿ. ಸೊ 1 ಎಲಿಮೆಂಟು 4 ಎಲಿಮೆಂಟಿಗೆ ಮ್ಯಾಪಿಂಗ್ ಆಗಿದೆ. ಹಾಗಾದರೆ ಇಲ್ಲಿ 4 ಇಸ್ ದ ಇಮೇಜ್ ಆಫ್ ದಿಸ್ ಎಲಿಮೆಂಟ್, 4 ಇಸ್ ದ ಇಮೇಜ್ ಆಫ್ ಎಲಿಮೆಂಟ್ 1 ಅಂತ ಕರಿತೀವಿ. ಸೊ ನಾನು 3 ಇಂದ 5ಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ 5 ಇಸ್ ದ ಇಮೇಜ್ ಆಫ್ ಎಲಿಮೆಂಟ್ 3. ಸೊ ಹಾಗಾದರೆ ಇದು ಫಂಕ್ಷನ್ ಆಗುತ್ತಾ? ಆಗಲ್ವಾ? ಡೆಫಿನೇಷನ್ ನೋಡ್ರಿ. ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಂತ ಹೇಳಿದಾನೆ ಅಂದರೆ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಮ್ಯಾಪಿಂಗ್ ಆಗಬೇಕು. ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಇಮೇಜ್ ಇರಬೇಕು ಸೆಟ್ ಬಿ ಅಲ್ಲಿ. ಬಟ್ ಇಲ್ಲಿ 2 ಅನ್ನೋ ಎಲಿಮೆಂಟಿಗೆ ಮ್ಯಾಪಿಂಗೇ ಆಗ್ತಾ ಇಲ್ಲ ಅಂದಾಗ ನಾವೇನು ಹೇಳ್ಬೋದು, ಇದನ್ನ ನಾಟ್ ಎ ಫಂಕ್ಷನ್. ಸೊ ಎ ಸೆಟ್ಟಲ್ಲಿ ಒಂದು ಎಲಿಮೆಂಟಿಗೆ ಮ್ಯಾಪಿಂಗೇ ಆಗ್ತಾ ಇಲ್ಲ, ದಿಸ್ ಇಸ್ ನಾಟ್ ಎ ಫಂಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 4 5 6 7 8 9. This is A set and this is B set. So mapping ಆಗ್ತಾ ಇದೆ from A to B, F from A to B. Okay, F from A to B. 4 ಎಲಿಮೆಂಟಿಂದ 8 ಎಲಿಮೆಂಟಿಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ, ರೈಟ್? ಆ್ಯಂಡ್ 5 ಎಲಿಮೆಂಟಿಂದ 7ಗೆ 5 ಎಲಿಮೆಂಟಿಂದ 9ಗೆ ಮಾಡ್ತಾ ಇದ್ದೀನಿ, 6 ಎಲಿಮೆಂಟಿಂದ 10ಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ಫಂಕ್ಷನ್ ಆಗುತ್ತಾ? ಆಗಲ್ವಾ? ಸೊ ನೋಡ್ರಿ, ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಮ್ಯಾಪಿಂಗ್ ಆಗಿದೆ, ಫಸ್ಟ್ ಕಂಡೀಷನ್ ಓಕೆ. ಬಿ ಸೆಟ್ಟಲ್ಲಿ ಎಲ್ಲ ಎಲಿಮೆಂಟ್ಸಿಗೂ ಮ್ಯಾಪಿಂಗ್ ಆಗಿದೆ, ಅದು ಓಕೆ ಇರಲಿ. ಈಗ ನಮಗೇನು ಬೇಕು? ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ, ಅಂದರೆ ಎ ಸೆಟ್ಟಲ್ಲಿ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಒಂದು ಇಮೇಜ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ಇರಬಾರ್ದು. ಬಟ್ ಇಲ್ಲಿ 5 ಅನ್ನೋ ಎಲಿಮೆಂಟಿಗೆ ನೋಡಿದರೆ 2 ಇಮೇಜ್ ಇದೆ, 7 ಮತ್ತು 9 ಇದೆ. ಸೊ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಸೊ 2 ಇಮೇಜ್ ಇದೆ, ಒಂದೇ ಎಲಿಮೆಂಟಿಗೆ 2 ಇಮೇಜಸ್ ಇದೆ. ಸೊ ಇದು ನಾಟ್ ಎ ಫಂಕ್ಷನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. -3 1 0 1 2 4 7. ಸೊ -3 ಇಂದ 1ಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ, ರೈಟ್? 1 ಇಂದ 4ಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ, 0 ಇಂದ 2ಗೆ ಮ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಮ್ಯಾಪಿಂಗ್ ಆಗಿದೆ ಆ್ಯಂಡ್ ಪ್ರತಿಯೊಂದು ಎಲಿಮೆಂಟಿಗೂ ಒಂದೇ ಇಮೇಜ್ ಇದೆ. -3 1 ಇಮೇಜು, 0ಗೆ ಒಂದೇ ಇಮೇಜ್ ಇದೆ, 1ಗೆ ಒಂದೇ ಇಮೇಜ್ ಇದೆ. ಎಸ್ ಇಟ್ ಈಸ್ ಎ ಫಂಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ದಿಸ್ ಒನ್ ಇಸ್ ಎ ಸೆಟ್, ದಿಸ್ ಒನ್ ಇಸ್ ಬಿ ಸೆಟ್, ಫಂಕ್ಷನ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ. -3 -1 0 1 2 5 6 7 8. ಸೊ -3 ಇಂದ 5ಗೆ ಮ್ಯಾಪಿಂಗ್ ಆಗ್ತಾ ಇದೆ, -1 ಇಂದ 6ಗೆ, 0 ಇಂದ 6ಗೆ, 1 ಇಂದ 7ಗೆ, 2 ಇಂದ 8ಗೆ ಮ್ಯಾಪಿಂಗ್ ಆಗಿದೆ. ಈಗ ಇದು ಫಂಕ್ಷನ್ನ. ಸೊ ಫಸ್ಟ್ ಕಂಡೀಷನ್, ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಮ್ಯಾಪಿಂಗ್ ಆಗಿರಬೇಕು. ಆಗಿದೆನಾ? ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಂದನೂ ಮ್ಯಾಪಿಂಗ್ ಆಗಿದೆ. ಸೊ ಫಸ್ಟ್ ಕಂಡೀಷನ್ ಓಕೆ. ಆ್ಯಂಡ್ ಎ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೂ ಒಂದೇ ಇಮೇಜ್ ಇರಬೇಕು. ಇದೇನಾ? ನೋಡ್ರಿ, -3ಗೆ ಒಂದೇ ಇಮೇಜ್ ಇದೆ, -1ಗೆ ಒಂದೇ ಇಮೇಜ್ ಇದೆ, 0ಗೆ ಒಂದೇ ಒಂದು ಇಮೇಜ್ ಇದೆ, 1 ಇಂದ 7 ಒಂದೇ ಒಂದು ಇಮೇಜ್ ಇದೆ, 2 ಇಂದ 8 ಒಂದೇ ಒಂದು ಇಮೇಜ್ ಇದೆ. ಎಸ್ ಇಟ್ ಈಸ್ ಎ ಫಂಕ್ಷನ್. ಸೊ ದಿಸ್ ಈಸ್ ಅಬೌಟ್ ದ ಫಂಕ್ಷನ್. ಆ್ಯಂಡ್ ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಕೇಳ್ಬೋದು. ಟೋಟಲ್ ನಂಬರ್ ಆಫ್ functions defined from
ಎ ಟು ಬಿ ಅಂತ ಕೇಳಿದ್ರು ಅಂದರೆ ದೇರ್ ಇಸ್ ಅ ಫಾರ್ಮುಲಾ ಎನ್ ಆಫ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಪವರ್ number of elements in A. This one is the number of functions defined from A to B formula.